ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷ. ಮೊದಲಿಗೆ ಹೆಡ್ಲೈನ್ಸ್. 6 ವರ್ಷಗಳ ಹಿಂದಿನ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರು ಯುವಕನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಕಿರಾತಕರು ಅಂದರ್. ಗಣಪನ ಹಬ್ಬಕ್ಕೆ ಯುವ ಪಡೆ ಸಜ್ಜು. ಅಂದ ಚೆಂದವಾಗಿ ಮಣ್ಣಿನಲ್ಲಿ ಮೂರ್ತಿಗಳನ್ನ ತಯಾರಿಸಿ ಬದುಕು ಕಟ್ಟಿಕೊಂಡ ಬಂಗಾಳಿಗರು. ಶಿಡ್ಲಘಟ್ಟದಲ್ಲಿ ಮುಂದುವರೆದ ಬೀದಿ ನಾಯಿಗಳ ದಾಳಿ. ಬಿಸ್ಕೆಟ್ ತರಲೆಂದು ಅಂಗಡಿಗೆ ಹೋಗಿ ಬರುವಾಗ LKG ಮಗುವಿನ ಮೇಲೆ ನಾಯಿಗಳಿಂದ ಭೀಕರ ದಾಳಿ. ವಾರದಲ್ಲೇ 2ನೇ ಬಾರಿಗೆ ಘಟನೆ. ಆಗಸ್ಟ್ 24ರಂದು ಗೌರಿಬಿದನೂರಿನಲ್ಲಿ ಬೃಹತ್ ಉದ್ಯೋಗ ಮೇಳ. 75ಕ್ಕೂ ಹೆಚ್ಚು ಕಂಪನಿಗಳು ಆಗಮನ. ಸದುಪಯೋಗ ಪಡೆದುಕೊಳ್ಳುವಂತೆ ಮಾಜಿ ಸಚಿವ NH ಶಿವಶಂಕರ್ ರೆಡ್ಡಿ ಕರೆ. ವಾರ್ತೆಗಳ ವಿವರ. ಅದು ಕಳೆದ 6 ವರ್ಷಗಳ ಹಿಂದೆ ನಡೆದ ಭೀಕರ ಕೊಲೆ. ಹಣದ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಸ್ನೇಹಿತನಿಗೆ ಮೂಟೆ ಕಟ್ಟಿದ್ರು. ಪೊಲೀಸರ ಕಣ್ಣಿಗೆ ಬೀಳದೆ ತಪ್ಪಿಸಿಕೊಂಡು ಆರಾಮಾಗಿ ಓಡಾಡಿಕೊಂಡಿದ್ದ ಕೊಲೆ ಆರೋಪಿಗಳು 6 ವರ್ಷಗಳ ಬಳಿಕ ಕಾಕಿ ಲಾಕ್ ಮಾಡಿದ್ದಾರೆ. ಇಷ್ಟಕ್ಕೂ ಏನಿದು ಘಟನೆ, ಎಲ್ಲಿ ಅಂತೀರಾ? ಈ ಕ್ರೈಮ್ ಸ್ಟೋರಿ ನೋಡಿ. ಹೀಗೆ ಸ್ಲೇಟ್ ಹಿಡಿದು ಪೊಲೀಸ್ ಠಾಣೆಯಲ್ಲಿ ನಿಂತಿರುವ ಆರೋಪಿಗಳು ಕೊಲೆ ಮಾಡಿದ್ರೂ ನಮಗೇನು ಸಂಬಂಧ ಇಲ್ಲವೆಂಬಂತೆ ಜೀವನ ನಡೆಸಿಕೊಂಡು ಹೋಗುತ್ತಿದ್ದ ಯುವಕರು. ಕೊನೆಗೂ 6 ವರ್ಷಗಳ ಬಳಿಕ ಪೊಲೀಸರ ಅತಿಥಿಯಾಗಿರುವ ಇವರ ಹೆಸರು ಮಂಜುನಾಥ್ ಅಲಿಯಾಸ್ ಕಬಾಬ್ ಮಂಜಾ, ಹರೀಶ್ ಕುಮಾರ್ ಅಲಿಯಾಸ್ ಆಪಲ್, ದಿವಾಕರ್ ಅಲಿಯಾಸ್ ದಿವಿ, ಮಾರ್ತಾಂಡ ಅಲಿಯಾಸ್ ಕೊಂಡ, ರಂಜಿತ್ ಕುಮಾರ್ ಅಲಿಯಾಸ್ ರೈನಾ. ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನವರು. ಹೌದು, ನಗರದಲ್ಲಿ ಆಟೋ ಡ್ರೈವರ್ ಆಗಿದ್ದ ಗಿರೀಶ್ ಎಂಬ ಯುವಕನ ಕೊಲೆಗೆ ಸಂಬಂಧಿಸಿದಂತೆ ಈಗ 6 ಜನ ಆರೋಪಿಗಳು ಜೈಲು ಕಂಬಿ ಎಣಿಸುತ್ತಿದ್ದಾರೆ. ಗಿರೀಶ್ ಹಾಗೂ ಮಂಜುನಾಥ್ ಇಬ್ಬರು ಸ್ನೇಹಿತರಾಗಿದ್ದರು. ಜೀವನಕ್ಕಾಗಿ ಆಟೋ ಡ್ರೈವರ್ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ರು. ಆದರೆ ಫೈನಾನ್ಸ್ ವಿಚಾರದಲ್ಲಿ ಇಬ್ಬರ ನಡುವೆ ಜಗಳ ನಡೆದಿದ್ದು, ಇದೇ ವಿಚಾರವಾಗಿ ಕಬಾಬ್ ಮಂಜುನಾಥ್ ತನ್ನ 9 ಜನ ಸ್ನೇಹಿತರಿಗೆ ಮಾಹಿತಿ ಮುಟ್ಟಿಸಿದ್ದು, ನಾವು ಸಂಧಾನ ಮಾಡುತ್ತೇವೆಂದು ಕರೆದು ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗೇಟ್ ಬಳಿ 2019ರ ಮೇ 12ರಂದು ಗಿರೀಶ್ನನ್ನು ಕಿಡ್ನಾಪ್ ಮಾಡಿಕೊಂಡು ಕೋಲಾರ ಜಿಲ್ಲೆಯ ನರಸಾಪುರ ಬಳಿ ಚಿತ್ರಹಿಂಸೆ ನೀಡಿ ಗಿರೀಶ್ನನ್ನು ಕೊಲೆ ಮಾಡಿದ್ರು. ತದನಂತರ ಭಯಗೊಂಡ ಮಂಜುನಾಥ್ ಹಾಗೂ ಕಬಾಬ್ ಗ್ಯಾಂಗ್ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ತಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಲಿಪಿಲಿ ಮಂಗಲ ಗ್ರಾಮದ ಬಳಿ ಬಿಸಾಡಿ ನಮಗೇನು ಸಂಬಂಧ ಇಲ್ಲವೆಂಬಂತೆ ಎಸ್ಕೇಪ್ ಆಗಿದ್ರು. ಇನ್ನು ಅಪರಿಚಿತ ಶವ ಎಂದು ದಾಖಲಿಸಿಕೊಂಡಿದ್ದ ತಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತದನಂತರ 4ರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಆದರೆ ಸರಿಯಾದ ಸಾಕ್ಷಿಗಳಿಲ್ಲದೆ ಹಿನ್ನೆಲೆ ಪ್ರಕರಣ ರದ್ದಾಗಿದ್ದು, ನಂತರ ಈ ಪ್ರಕರಣವನ್ನು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರಿಗೆ ರವಾನಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಈ ಕೇಸ್ ಬೇಸಿಕ್ಲಿ ನಮಗೆ ಈಗ ಟ್ರಾನ್ಸ್ಫರ್ ಆಗಿ ಬಂದಿದೆ ತಮಿಳ್ನಾಡು ಪೊಲೀಸ್ ಕೃಷ್ಣಗಿರಿ ಡಿಸ್ಟಿಕ್ಕಿಂದ. ಬೇಸಿಕ್ಲಿ 2019 ಒಂದು ಘಟನಾ ನಡೆದಿದೆ. ಆ ವಿಚಾರ ಬಗ್ಗೆ ತಮಿಳ್ನಾಡು ಪೊಲೀಸ್ ಕೃಷ್ಣಗಿರಿ ಡಿಸ್ಟಿಕ್ ತಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ 2019 ಮೇ ತಿಂಗಳಲ್ಲಿ. ಆ ಕೇಸಲ್ಲಿ ಬೇಸಿಕ್ಲಿ ಏನಿದೆ, ಅವರಿಗೆ ಮೇ ತಿಂಗಳಲ್ಲಿ 12ನೇ ತಾರೀಕಿಗೆ ಒಂದು ಬಾಡಿ ಸಿಗುತ್ತೆ ತಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಆ ಬಾಡಿಗೆ ಅವರು ಐಡೆಂಟಿಫೈ ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಕಿ ಇದು ಶಿಲ್ಘಟ್ಟದವರು ಗಿರೀಶ್ ಇದ್ದಾರೆ, ಅವರದ್ದು ಬಾಡಿ ಇದೆ. ಆಮೇಲೆ ಅವರು ಫಸ್ಟ್ ಯಾವಾಗ ಬಾಡಿ ಸಿಕ್ಕಿದೆ ಆ ಟೈಮ್ಗೆ ಇನ್ನು ಪ್ರಕರಣವನ್ನು ಕೈಗೆತ್ತಿಕೊಂಡ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದು, ಕೊಲೆ ಮಾಡಿದ್ದ 6 ಜನ ಆರೋಪಿಗಳನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. 6 ವರ್ಷಗಳ ಕಾಲ ನಮಗೇನು ಸಂಬಂಧ ಇಲ್ಲವೆಂಬಂತೆ ವರ್ತಿಸಿ ಮಂಜುನಾಥ್ ಹಾಗೂ ಕಬಾಬ್ ಗ್ಯಾಂಗ್ಗೆ ತಪ್ಪೊಪ್ಪಿಕೊಂಡು ಕೊನೆಗೂ ಪೊಲೀಸರ ವಶದಲ್ಲಿದ್ದಾರೆ. ಒಟ್ಟಾರೆ ಸ್ನೇಹಿತರ ನಡುವೆ ಸಮಸ್ಯೆ ಬಗೆಹರಿಸುತ್ತೇನೆಂದು ಕರೆದ ಕಬಾಬ್ ಮಂಜು ಗ್ಯಾಂಗ್ ಸ್ನೇಹಿತರ ನಡುವೆ ಸಂಧಾನ ಮಾಡಲು ಹೋಗಿ ಮತ್ತೋರ್ವ ಸ್ನೇಹಿತನ ಕೊಲೆಯಲ್ಲಿ ಅಂತ್ಯ ಮಾಡಿರುವುದು ದುರಂತ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಗೌರಿ ಗಣೇಶ ಹಬ್ಬ ಹತ್ತಿರ ಬರುತ್ತಿದೆ. ಗಲ್ಲಿ ಗಲ್ಲಿ ಊರೂರು ಸಂದಿಗೊಂದಿಗಳಲ್ಲೂ ಗಣೇಶನ ಗದ್ದಲ ಆರಂಭಕ್ಕೆ ಯುವ ಪಡೆ ಸಜ್ಜಾಗುತ್ತಿದೆ. ಅದಕ್ಕಾಗಿ ಹಣಕಾಸು ಹೊಂದಾಣಿಕೆ, ಯಾರನ್ನ ಕರೆಸಬೇಕು, ಯಾರಿಂದ ಸಹಾಯ ಪಡೆಯಬೇಕು ಎಂಬ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ. ಈ ನಡುವೆ ಗಣೇಶ ಮೂರ್ತಿಗಳನ್ನು ಅಂದ ಚಂದವಾಗಿ ಪವಿತ್ರ ಗಂಗಾ ನದಿ ಮಣ್ಣಿನಿಂದ ಪಶ್ಚಿಮ ಬಂಗಾಳದ ಕಲಾವಿದರು ತಯಾರಿಸುತ್ತಿದ್ದು, ಗಣೇಶ ತಯಾರಿಕೆ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ.
ಭಾರತದ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಕಂಡುಕೊಂಡಿದೆ. ಅಂದರೆ ಇದೇ ಕಾರಣಕ್ಕೆ ನೋಡಿ, ಇಲ್ಲಿ ಆಚರಿಸುವ ಭಕ್ತಿ ಸಂಪ್ರದಾಯ ಚಟುವಟಿಕೆಗಳು ಆಚಾರ ವಿಚಾರಗಳಿಂದಲೂ ಯುವ ಜನರಿಗೆ ಉದ್ಯೋಗ ಸಿಗುತ್ತಿದೆ ಅಂದರೆ ತಪ್ಪಾಗಲ್ಲ. ಹಿಂದೂಗಳ ಸುಪ್ರಸಿದ್ಧ ಹಬ್ಬ ಗೌರಿ ಗಣೇಶ ಆಚರಣೆಗೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತದೆ. ಇಡೀ ದೇಶ ಗಣೇಶನ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ. ಗಲ್ಲಿ ಗಲ್ಲಿ ಊರಲ್ಲೂ ಗಣೇಶನ ಕೂರಿಸಿ ಸಂಭ್ರಮಿಸುತ್ತಾರೆ. ಈ ಸಂಭ್ರಮವೇ ಅದೆಷ್ಟೋ ಯುವಕರಿಗೆ ಉದ್ಯೋಗ ತಂದುಕೊಡುತ್ತದೆ. ಗಣೇಶನ ಮೂರ್ತಿಗಳ ಪ್ರತಿಷ್ಠಾಪನೆಯಿಂದ ಮನರಂಜನೆ ನೀಡುವ ತಮಟೆ, ಡೊಳ್ಳು, ಜನಪದ ಕುಣಿತ, ಹೂವಿನ ಅಲಂಕಾರ, ಪಲ್ಲಕ್ಕಿ, ಗಾಡಿಗಳು, ಪಟಾಕಿ ಸಿಡಿತ ಎಲ್ಲವೂ ಯುವಜನರ ಉದ್ಯೋಗದ ಸೃಷ್ಟಿಗೆ ಮೂಲಗಳಾಗಿವೆ. ಎಲ್ಲದಕ್ಕೂ ಮೊದಲು ಗಣೇಶನ ತಯಾರಿಕೆಯೂ ಒಂದು ಉದ್ಯಮವನ್ನೇ ಸೃಷ್ಟಿಸಿದಂತಾಗುತ್ತದೆ. ಗಣೇಶನ ಹಬ್ಬ ವಾರವೋ ಅಥವಾ 15-20 ದಿನಗಳೇ ಆದರೂ ಗಣೇಶನ ಮೂರ್ತಿಗಳು ತಯಾರು ಮಾಡಲು ತಿಂಗಳುಗಟ್ಟಲೆ ಸಮಯ ಬೇಕಾಗುತ್ತದೆ. ಸಾವಿರಾರು ಯುವಕರು ತೊಡಗಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಶ್ಚಿಮ ಬಂಗಾಳದಿಂದ ಬಂದು ಗಣೇಶ ತಯಾರಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡ 5-6 ಯುವಕರು ಸುಮಾರು 10 ವರ್ಷಗಳಿಂದ ಬದುಕು ಕಟ್ಟಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಅಗಲಗುರ್ಕಿ ಗೇಟಲ್ಲಿ ಗುಡಿಸಲೊಂದನ್ನೇ ಆಸರೆ ಮಾಡಿಕೊಂಡು ನೂರಾರು ಗಣಪನ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಮೂಲದ ಲಕ್ಷ್ಮೀಕಾಂತ್ ಮತ್ತು ಆತನ ತಂಡ ಪ್ಯೂರ್ ಹುಲ್ಲು ಮತ್ತು ಮಣ್ಣಿನಿಂದಲೇ ತಯಾರಿಸಿದ ಗಣಪಗಳನ್ನು ಮಾರಾಟ ಮಾಡುತ್ತಾರೆ. ಗಂಗಾ ನದಿಯಿಂದ ತಂದ ಮಣ್ಣು ಲೇಪನ ಮಾಡಿ ಪೂಜಿಸುವ ಗಣಪ ಶ್ರೇಷ್ಠ ಗಣಪ ಎಂದು ನಂಬಿರುವ ಜಿಲ್ಲೆಯ ಗಣಪನ ಅಭಿಮಾನಿಗಳು 1 ತಿಂಗಳ ಮೊದಲೇ ಬುಕಿಂಗ್ ಮಾಡುತ್ತಾರೆ. ಅವರಿಗೆ ಬೇಕಾದ ಭಂಗಿಯ ಗಣಪ ತಯಾರಿಸಿಕೊಡುತ್ತಾರೆ. ಈಗಾಗಲೇ ಸಿದ್ಧಗೊಂಡು ಬಣ್ಣ ಹಚ್ಚಿಸಿಕೊಳ್ಳುತ್ತಿರುವ ಗಣಪನ ಮೂರ್ತಿಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಇಲ್ಲಿ 3.5 ಅಡಿಯಿಂದ ಹಿಡಿದು 12 ಅಡಿ ಎತ್ತರದವರೆಗೂ ಗಣಪವನ್ನ ತಯಾರಿ ಮಾಡಿಕೊಡುತ್ತಿರುವ ಲಕ್ಷ್ಮೀಕಾಂತ್ ಆತನ ವೃತ್ತಿಯಿಂದ ಸಂತೃಪ್ತರಾಗಿರುವ ಬಗ್ಗೆ ಹೆಮ್ಮೆಯಿಂದ ಹಂಚಿಕೊಂಡಿದ್ದಾರೆ. ನಮ್ಮದು ಇಲ್ಲಿ ಬಂದು 10 ವರ್ಷ ಆಗೈತೆ. ಅದು 3 ಮಂತ್ಸ್ಗೆ ಕೆಲಸ ಇದೆ. ಅದು ಗಣಪತಿ ಮಣ್ಣು ಗಣಪತಿ ಇಲ್ಲಿ ತಯಾರು ಮಾಡ್ತಾಯಿದ್ದೀವಿ. ಇದಾಗೆ ಹೊಸ ಹೊಸ ಡಿಸೈನ್ ವರ್ಷಕ್ಕೆ ನಮ್ಮದುಗೆ ಫಸ್ಟ್ ಟೈಮ್ಗೆ ಹುಲ್ಲು ಆದಮೇಲೆ ಜರಿ ಮಣ್ಣು ಆದಮೇಲೆ ನಮ್ಮದು ಗಾಡಿ ನೈಸ್ ಮಣ್ಣು, ಅದು ಗಂಗಾ ನದಿಗೆ ಮಣ್ಣು ಬರುತ್ತೆ. ಇಲ್ಲಿ ಬೇರೆ ಡಿಸೈನ್ ಈ ವರ್ಷಕ್ಕೆ ಆಗೈತೆ. ನೋಡಿ ಇದು क्या बोलते हैं उसमें हमारा जो मुन्नू है वो नाइस मुन्नू, उसमें स्मूथ काम करता है. वो गंगा नदी से लेके आता है. वो मिट्टी हमारा इधर आता है, ट्रांसपोर्ट में आता है. वो क्या है ये साल में पूरा नया डिज़ाइन हम बनाए हैं. ನಮ್ಮದು ಇಲ್ಲಿ 5 ಜನ ಆಯಿತಾ. ಒಂದು 3 ತಿಂಗಳ ಕೆಲಸ. ಇದು ಪೂರ್ತಿ ಮುನ್ನು ಗಣಪತಿ 2 ಫೀಟ್ ಆದಮೇಲೆ 15 ಫೀಟ್ ಬರುತ್ತೆ. ಅದು ನಮ್ಮದು ಫೋಟೋ ಆದಮೇಲೆ ಇದು ಬೇಕಾದಮೇಲೆ ನಮ್ಮದು ರೆಡಿ ಮಾಡ್ತಾಯಿದ್ದೀವಿ. ಇದು 40 ಪೀಸ್ 18 ಪೀಸ್. ಇನ್ನು ಗಣಪನನ್ನು ಕೂರಿಸಿ ಪೂಜಿಸುವ ಎಲ್ಲ ಗಣಪನ ಭಕ್ತರು ಮಾಲಿನ್ಯವನ್ನು ಕಲುಷಿತಗೊಳಿಸಬಾರದು. ಎಂತಹ ಗಣಪನನ್ನು ಕೂರಿಸಬೇಕು, ಅದನ್ನು ವಿಸರ್ಜನೆ ಮಾಡಬೇಕಾದರೆ ಕೈಗೊಳ್ಳಬೇಕಾದ ಕ್ರಮಗಳೇನು, POP ಗಣಪನನ್ನು ಪೂಜಿಸಬಾರದೆಂದು ಸರ್ಕಾರವೇ ನಿಷೇಧಿಸಿದೆ. ಗಣಪನನ್ನು ಪೂಜಿಸುವ ಅಭಿಮಾನಿಗಳು ಖುಷಿಯಾಗಿ ಸಿಡಿಸುವ ಪಟಾಕಿ ಸದ್ದು ಯಾವಾಗ ಎಷ್ಟು ಡೆಸಿಬಲ್ ಸದ್ದಿನ ಪಟಾಕಿ ಬಳಸಬೇಕು ಅದೆಲ್ಲವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ತಿಳಿಸಿದ್ದಾರೆ. ಈ ಬಾರಿಯ ಗೌರಿ ಗಣೇಶ ಹಬ್ಬವನ್ನು ನಾವು ಪರಿಸರ ಸ್ನೇಹಿಯಾಗಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ. ತಾವುಗಳು ಯಾವುದೇ ಕಾರಣಕ್ಕೂ POP ಗಣೇಶಗಳನ್ನು ಪ್ರತಿಷ್ಠಾಪನೆ ಮಾಡಬೇಡಿ, ಮತ್ತು ಅದನ್ನು ಎಲ್ಲೇ ವಿಸರ್ಜನೆ ಮಾಡೋದಾಗಲಿ ಮಾಡಬೇಡಿ. ಎಲ್ಲರೂ ಮಣ್ಣಿನಿಂದ ಮತ್ತು ನೈಸರ್ಗಿಕ ಬಣ್ಣಗಳಿಂದ ಕೂಡಿದ ಗಣಪತಿ ಮೂರ್ತಿಗಳನ್ನೇ ಪೂಜೆ ಮಾಡಿ ಅದನ್ನು ಮಹಾನಗರ ಪಾಲಿಕೆಯ ವತಿಯಿಂದ ಆಯ್ಕೆ ಮಾಡಿದ ಸ್ಥಳದಲ್ಲೇ ಸೂಕ್ತವಾಗಿ ವಿಲೇವಾರಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮಂಡಳಿಯ ಪರವಾಗಿ ಕೋರ್ಕೊಳ್ತೇನೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ. ಬೀದಿ ನಾಯಿಗಳ ದಾಳಿ ಮತ್ತೆ ಮುಂದುವರೆದಿದೆ. ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ರಸ್ತೆಯ ಚರ್ಚ್ ಸಮೀಪ SLN ಲೇಔಟ್ನ ಫಯಾಜ್ ಎನ್ನುವವರ LKG ಓದುತ್ತಿರುವ ಜವೇರಿ ಸುಲ್ತಾನಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಕಚ್ಚಿ ಗಾಯಗೊಳಿಸಿವೆ. ಮಕ್ಕಳು ಮರಿ ಎನ್ನದೇ ಎಲ್ಲರ ಮೇಲೂ ಮುಗಿ ಬೀಳುತ್ತಿರುವ ಬೀದಿ ನಾಯಿಗಳನ್ನು ನಿಯಂತ್ರಿಸದ ನಗರಸಭೆ ವಿರುದ್ಧ ನಾಗರಿಕರ ಆಕ್ರೋಶ ಮುಗಿಲು ಮುಟ್ಟಿದೆ.
ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಟ ಆಡುತ್ತಿದ್ದ ಬಾಲಕನ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಕಚ್ಚಿ ಗಾಯಗೊಳಿಸಿದ ಘಟನೆ ಜನರ ಮನಸ್ಸಲ್ಲಿ ಮಾಸುವ ಮುನ್ನವೇ ಮತ್ತೆ ಬೀದಿ ನಾಯಿಗಳ ದಾಳಿ ಮುಂದುವರೆದಿದೆ. ಬಿಸ್ಕೆಟ್ ತರಲೆಂದು ಅಂಗಡಿಗೆ ಹೋಗಿದ್ದ ಪುಟ್ಟ ಬಾಲಕಿಯ ಮೇಲೆ ದಾಳಿ ನಡೆಸಿ ಕಚ್ಚಿ ಗಾಯಗೊಳಿಸಿದ ಘಟನೆ ಶಿಡ್ಲಘಟ್ಟದಲ್ಲಿ ಶುಕ್ರವಾರ ಸಂಜೆ ಮರುಕಳಿಸಿದೆ. ವಾರದಲ್ಲಿ ಎಲ್ಲಾರು ಜನಗಳು ಸತ್ತೋಗ್ಬಿಟ್ರೆ ನಾಯಿಗಳು ಬೀದಿ ನಾಯಿಗಳನ್ನು ನಿಯಂತ್ರಿಸದ ನಗರಸಭೆ ಆಡಳಿತದ ವಿರುದ್ಧ ನಾಗರಿಕರ ಆಕ್ರೋಶ ಕಟ್ಟೆಯೊಡೆದಿದೆ. ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ಮಾರ್ಗದ ಚರ್ಚ್ ಬಳಿ SLN ಲೇಔಟ್ನಲ್ಲಿ ಫಯಾಜ್ ಎನ್ನುವವರ LKG ಓದುತ್ತಿರುವ ಮಗು ಜವೇರಿಯಾ ಸುಲ್ತಾನಳ ಮೇಲೆ ಬೀದಿ ನಾಯಿಗಳು ಅಟ್ಟಹಾಸ ಮೆರೆದಿವೆ. ಗಾಯಗೊಂಡ ಸುಲ್ತಾನಳನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಶಾಲೆ ಮುಗಿಸಿ ಮನೆಗೆ ಬಂದ ಸುಲ್ತಾನಳು ಬಿಸ್ಕೆಟ್ ತರಲೆಂದು ಮನೆ ಸಮೀಪದ ಅಂಗಡಿಗೆ ಹೋಗಿದ್ದಾಗ ಬೀದಿ ನಾಯಿಗಳು ದಾಳಿ ನಡೆಸಿವೆ. ಅಷ್ಟರಲ್ಲಿ ಅಲ್ಲಿದ್ದವರು ನೋಡಿಕೊಂಡು ಮಗುವನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವಾರದಲ್ಲಿ ಎಲ್ಲಾರು ಜನಗಳು ಸತ್ತೋಗ್ಬಿಟ್ರೆ ನಾಯಿಗಳು ಅಲ್ಲ ಸರ್, ನಾನೇನ್ ಹೇಳ್ತಾ ಇದ್ದೀನಿ, ನೀವು ಹೇಳ್ತಾ ಇದ್ದೀರಾ, ರಿಕ್ವೆಸ್ಟ್ ಮಾಡ್ತಿದ್ದೀರಾ. ವಾರದಲ್ಲಿ ಇವಾಗ ಮಕ್ಕಳಿಗೆ ತಿನ್ಬಿಡ್ತು, ಎಲ್ಲ ಪ್ರಜೆಗಳು ತಿನ್ಬಿಟ್ರೆ ಯಾರ ಗತಿ? ಇವಾಗ ಏನಾರ ಪ್ರಾಬ್ಲಮ್ ಬಂದ್ರೆ ಹೊಟ್ಟೆ ನೋವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ನಿಮ್ಮ ಹತ್ರ ಬಂದ್ಬಿಡತ್ತೆ ಆಗತ್ತೆ. ಇವಾಗ ಪ್ರಜೆಗಳು ಮಕ್ಕಳು ನಾಷ್ಟ ಹೋಗ್ತಾ ಇದ್ರ, ಏನ್ ಮಾಡ್ತಾ ಟೈಮಿಂಗ್ ತಗೋತಾ ಇದ್ದೀರಾ ನೀವು? ಬೀದಿ ನಾಯಿಗಳ ದಾಳಿ ವಿಚಾರ ತಿಳಿಯುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ನೂರಾರು ಜನರು ಆಸ್ಪತ್ರೆ ಮುಂದೆ ಜಮಾಯಿಸಿದ್ದು, ಬೀದಿ ನಾಯಿಗಳನ್ನು ನಿಯಂತ್ರಿಸದ ನಗರಸಭೆ ಆಡಳಿತ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ನಗರಸಭೆ ಸದಸ್ಯ ಅನಿಲ್ ಕುಮಾರ್, ಮುಖಂಡ ರಮೇಶ್ ಇನ್ನಿತರರು ಆಗಮಿಸಿ ಮಗುವಿಗೆ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿ ಪೋಷಕರನ್ನು ಹಾಗೂ ಅಲ್ಲಿದ್ದವರನ್ನು ಸಮಾಧಾನ ಪಡಿಸುವ ಪ್ರಯತ್ನ ನಡೆಸಿದರಾದರೂ ಅಲ್ಲಿದ್ದವರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಅಲ್ಲಿದ್ದವರನ್ನು ಚದುರಿಸಲು ಬೆಸ್ತು ಬಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ V2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ICU, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ.
ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಆಗಸ್ಟ್ 24ರಂದು ಡಾಕ್ಟರ್ ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಗೌರಿಬಿದನೂರು ನಗರದ ಹೊರವಲಯದ ಸಮಾನತಾ ಸೌಧದ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ ತಿಳಿಸಿದರು. ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಡಾಕ್ಟರ್ ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಸ್ ಶಿವಶಂಕರ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಸಲುವಾಗಿ ಆಗಸ್ಟ್ 24 ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಂಪನಿಗಳವರು ಈ ಮೇಳದಲ್ಲಿ ಭಾಗವಹಿಸಲಿದ್ದು, ಅರ್ಹ ವಿದ್ಯಾರ್ಥಿ ಉಳ್ಳವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಲಿದ್ದಾರೆ. ನಿರುದ್ಯೋಗಿಗಳು ಈ ಮೇಳದ ಸದುಪಯೋಗ ಪಡೆದುಕೊಳ್ಳುವಂತೆ ಅವರು ತಿಳಿಸಿದರು. ತಾಲೂಕಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಕೂಡ ಭಾಳ ಜನ ವಿದ್ಯಾಭ್ಯಾಸ ಮಾಡಿ ಕೆಲವು ಸಂದರ್ಭದಲ್ಲಿ ಉತ್ತಮ ಒಂದು ಉದ್ಯೋಗವನ್ನು ಪಡೆಯಲು ವಿಫಲರಾಗಿರ್ತಾರೆ. ಕಾರಣಗಳು ಬೇರೆ ಬೇರೆ, ಅವರಿಗೆ ಅವಕಾಶ ಇಲ್ಲದೆ ಇರ್ಬೋದು, ಪ್ರಯತ್ನ ಮಾಡಿರ್ಬೋದು. ಅಂಥ ನಿರುದ್ಯೋಗ ಯುವಕರಿಗೆ, ಯುವತಿಯರಿಗೆ ಒಂದು ಬೇರೆ ಬೇರೆ ಕಂಪನಿಗಳನ್ನು ಕರೆದು ಅವರು ಜೊತೆ ಇವರಿಗೆಲ್ಲ ಕೂಡ ಯಾರು ಆಸಕ್ತರಿದ್ದಾರೆ ಇವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು, ಯಾರು ಉದ್ಯೋಗ ಬಯಸಿ ಬರ್ತಾರೆ ಅವರಿಗೆ ಒಂದು ಅವಕಾಶ ಕೊಡೋದು, ಇಷ್ಟೇ ನಮ್ಮ ಮೇಳದ ಉದ್ದೇಶ. ಸೊ ಹಾಗಾಗಿ ನಾವು ವಿಶೇಷವಾಗಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಅಭಿವೃದ್ಧಿ ಪ್ರಾಧಿಕಾರದಡಿಯಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. 7ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ವಿದ್ಯಾರ್ಥಿಯುಳ್ಳವರಿಗೆ ವಿವಿಧ ಕಂಪನಿಗಳು ಉದ್ಯೋಗಾವಕಾಶವನ್ನು ಕಲ್ಪಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಅರ್ಹ ವಿದ್ಯಾಭ್ಯಾಸದ ದಾಖಲೆಗಳನ್ನು ಮೇಳಕ್ಕೆ ಬರುವಾಗ ತರಬೇಕಿದೆ. ಈ ಮೇಳದಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ 75ಕ್ಕೂ ಹೆಚ್ಚು ಕಂಪನಿಗಳು ಆಗಮಿಸುತ್ತಿವೆ ಎಂದು ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇದಲವೇಣಿ ವೇಣು, ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯಕುಮಾರ್ ಭಾಗವಹಿಸಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ನ್ಯಾಯಾಲಯಕ್ಕೆ ಹಣ, ಜಮೀನು ಒಡೆದಾಟ, ಬಡಿದಾಟದ ವ್ಯಾಜ್ಯಗಳಿಗೆ ನ್ಯಾಯ ಕೋರಿ ದಾವೆ ಹೂಡುತ್ತೇವೆ. ಅದೆಲ್ಲವನ್ನೂ ಮಾಡೋದು 18 ವರ್ಷ ಮೇಲ್ಪಟ್ಟ ಮೆಚೂರಿಟಿ ಹೊಂದಿದ ಬುದ್ಧಿಯುಳ್ಳ ಮನುಷ್ಯರು ಮಾಡ್ತಾರೆ. ಆದರೆ ಚಿಕ್ಕಬಳ್ಳಾಪುರ ನ್ಯಾಯಾಲಯಕ್ಕೆ ಇನ್ನೂ UKG ಕಲಿಯುತ್ತಿರುವ ಮಕ್ಕಳು ಹಾಜರಾಗಿದ್ರು. ಅರೆ, ಅಷ್ಟು ಚಿಕ್ಕ ಪುಟಾಣಿಗಳಿಗೆ ಕೋರ್ಟ್ನಲ್ಲಿ ಏನಪ್ಪ ಕೆಲಸ ಅಂದುಕೊಂಡ್ರ? ಈ ಸುದ್ದಿ ನೋಡಿ ಗೊತ್ತಾಗುತ್ತೆ. ಹೌದು, ನೀವು ನೋಡ್ತಿರೋ ಈ ಎಲ್ಲ ಕಿಡ್ಸ್ ಇವತ್ತು ಸಮವಸ್ತ್ರ ಹಾಕ್ಕೊಂಡೇ ಕೋರ್ಟ್ಗೆ ಅಟೆಂಡ್ ಆಗಿದ್ರು. ಅರೆ, ಸ್ಕೂಲ್ ಕಲಿಯೋ ಮಕ್ಕಳು ಕೋರ್ಟ್ಗೆ ಯಾಕೆ ಬಂದಿದ್ರು ಅಂತ ಉಬ್ಬೆರಿಸಬೇಡಿ. ಇವರೆಲ್ಲ ಚಿಕ್ಕಬಳ್ಳಾಪುರ ನಗರದ ಹೊರವಲಯ KV ಇಂಗ್ಲಿಷ್ ಶಾಲಾ ಯುರೋ ಕಿಡ್ಸ್ ಶಾಲೆಯಲ್ಲಿ UKG ಕಲಿಯುತ್ತಿದ್ದಾರೆ. ಇವರಿಗೆ ಈ ತಿಂಗಳಲ್ಲಿ ಕಮ್ಯುನಿಟಿ ಹೆಲ್ಪರ್ಸ್ ಅಂದರೆ ಸಮುದಾಯಕ್ಕೆ ಸಹಾಯಕ ಸಂಸ್ಥೆಗಳ ಬಗ್ಗೆ ಪಾಠ ಹೇಳಿಕೊಡಲಾಗುತ್ತದೆ. ಅಲ್ಲಿ ಬರೀ ಚಿತ್ರ ತೋರಿಸಿ ಪಾಠ ಮಾಡಿದರೆ ಆ ಸಂಸ್ಥೆ ಬಗ್ಗೆ ಸಂಪೂರ್ಣ ಅರಿವಾಗೋಲ್ಲ ಅಂತ ನೇರವಾಗಿ ನ್ಯಾಯಾಲಯಕ್ಕೆ ಕರೆತಂದು ಕೋರ್ಟ್ ಕಟ್ಟಡ ಹೇಗಿರುತ್ತೆ, ಲಾಯರ್ ಅಂದರೆ ಯಾರು, ಅವರ ಡ್ರೆಸ್ ಕೋಡ್ ಏನು, ನ್ಯಾಯಾಧೀಶರು ಯಾರು ಅನ್ನೋದನ್ನ ಪರಿಚಯ ಮಾಡಿಕೊಡುವ ಕೆಲಸ ಮಾಡಿದ್ದರು. ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹುಡುಗರು ಮಿಸ್ಗೈಡ್ ಮಾಡ್ತಾರೆ, ಹೆಣ್ಮಕ್ಳಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ. ಹಾಗಾಗಿ ಏನಾದ್ರು ಅದರ ಬ್ಯಾಡ್ ಆಕ್ಟಿವಿಟೀಸ್ ಯಾರಾದ್ರೂ ಹುಡುಗರು ಮಾಡಿದಾಗ ನಿಮ್ಮ ತಂದೆ ತಾಯಿಗಾಗಿ ನಿಮ್ಮ ಟೀಚರ್ಸ್ ಆಗಲಿ ಯಾರೋ ನೀವು ಮಾಡ್ತಾ ಬಂದ್ರೆ ತಿಳಿಸಬೇಕಾಗುತ್ತೆ. ಶ್ರೀ KV ಯುರೋ ಕಿಡ್ಸ್ ಕೋಆರ್ಡಿನೇಟರ್ ಸೋಮಶೇಖರ್ ಈ ಭೇಟಿಯನ್ನ ವ್ಯವಸ್ಥೆ ಮಾಡಿದರು.
ಸಮುದಾಯ ಸಹಾಯಕ ಸಂಸ್ಥೆಗಳಾದ ಪೊಲೀಸ್ ಠಾಣೆ, ನ್ಯಾಯಾಲಯ, ಅಗ್ನಿಶಾಮಕ ದಳ, ಗ್ರಂಥಾಲಯ ಹೀಗೆ ಹಲವಾರು ಸಂಸ್ಥೆಗಳಿಗೆ ಕರೆದೊಯ್ದು ಅಲ್ಲಿನ ಸಿಬ್ಬಂದಿ ಏನು ಕೆಲಸ ಮಾಡ್ತಾರೆ, ಅವರು ಯಾವ ರೀತಿಯ ಸಮವಸ್ತ್ರ ಹಾಕ್ತಾರೆ, ಆ ಕಟ್ಟಡಗಳು ಹೇಗಿರ್ತವೆ ಅನ್ನೋ ಪರಿಚಯ ಮಾಡಿಸಲೆಂದು ಈ ಮಕ್ಕಳ ಗುಂಪನ್ನ ನ್ಯಾಯಾಲಯಕ್ಕೆ ಕರೆತರಲಾಯಿತು. ಸೊ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಪ್ರತಿಯೊಂದು ಸ್ಥಳಗಳನ್ನ ತೋರಿಸಿ ಪಿಕ್ಚರಲ್ಲಿ ತೋರಿಸೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನಾವು ಮಕ್ಕಳನ್ನ ಕರ್ಕೊಂಬಂದು ಇಲ್ಲೆಲ್ಲ ತೋರಿಸಿದ್ರೆ ಅವ್ರಿಗೆ ಮನದಟ್ಟಾಗುತ್ತೆ. ದಿಸ್ ವಿಲ್ ಬಿ ಲೈಫ್ ಟೈಮ್ ಮೆಮೊರೀಸ್ ಫಾರ್ ದೆಮ್. ಸೊ ಹಾಗಾಗಿ ನಾವು ಪ್ರತಿ ವರ್ಷನೂ ಯೂರೋ ಕಿಡ್ಸಿಂದ 3 ಫೀಲ್ಡ್ ಟ್ರಿಪ್ ಹಾಕ್ಕೊಂಡು ಒಂದೊಂದು ಸತಿಗೆ ಒಂದೊಂದು ಕಾನ್ಸೆಪ್ಟಲ್ಲಿ ತಿಳಿಸ್ತೀವಿ. ಇವತ್ತು ಎಲ್ಲೆಲ್ಲಿ ವಿಸಿಟ್ ಕೊಟ್ಟು? ಇವತ್ತು ಆಗಲೇ ಪೊಲೀಸ್ ಸ್ಟೇಷನ್ ಆಯಿತು, ಕೋರ್ಟ್ ಆಯಿತು, ಫೈರ್ ಸ್ಟೇಷನಲ್ಲಿ ಫೈರ್ಮ್ಯಾನ್ ಇರ್ತಾರೆ. ಸೊ ಲೈಬ್ರರಿಲಿ ಲೈಬ್ರೇರಿಯನ್ ಇರ್ತಾರೆ, ಆಮೇಲೆ ಮಾರ್ಕೆಟಲ್ಲಿ ವೆಂಡರ್ಸ್ ಇರ್ತಾರೆ. ಸೊ ಆ ಥರ ಎಲ್ಲ ಥರ ಒಂದು 5-6 ಜಾಗಗಳಿಗೆ ಹೋಗಿ ಇವತ್ತು ತೋರಿಸ್ತಾ ಇದ್ದೀವಿ ಸರ್. ಇಂದು ನ್ಯಾಯಾಲಯಕ್ಕೆ ಹಾಜರಾದ ಪುಟಾಣಿಗಳನ್ನು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ, ವಕೀಲರ ಸಂಘದ ಅಧ್ಯಕ್ಷ ಅಭಿಲಾಷ್ ಹಾಗೂ ಕೆಲವು ವಕೀಲ ಮಿತ್ರರು ಮಕ್ಕಳನ್ನು ಮಾತನಾಡಿಸಿ ಚಾಕ್ಲೇಟ್ ಬಿಸ್ಕೆಟ್ ಕೊಡಿಸಿ ಹೆಣ್ಣು ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಅಂದರೆ ಏನು, ಹಾಗೇನಾದರೂ ಯಾರಾದರೂ ಮಾಡಿದರೆ ಯಾರಿಗೆ ಹೇಳಬೇಕು ಅನ್ನೋದನ್ನು ತಿಳಿಸಿಕೊಟ್ಟರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡಿರುವ ಸ್ತ್ರೀಶಕ್ತಿ ಸಂಘಗಳಿಗೆ ಯಾವುದೇ ಷರತ್ತು ಇಲ್ಲದೆ ಸಾಲ ವಿತರಣೆ ಮಾಡಬೇಕೆಂದು ರೈತ ಸಂಘದಿಂದ ನಗರದ ಡಿಸಿಸಿ ಬ್ಯಾಂಕ್ ಕಚೇರಿ ಮುಂದೆ ಬಾರ್ಕೋಲ್ ಚಳುವಳಿ ನಡೆಸಿ ಬ್ಯಾಂಕ್ ವ್ಯವಸ್ಥಾಪಕಿ ಅಶ್ವಿನಿ ರವರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು. ಮಹಿಳಾ ಸಮಾವೇಶದಲ್ಲಿ ಸ್ತ್ರೀಶಕ್ತಿ ಸಾಲಗಳನ್ನು ಮನ್ನಾ ಮಾಡುತ್ತೇವೆ ಎಂದೇಳಿ ಮಾತುಕಟ್ಟು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನ ಸರ್ಕಾರಕ್ಕೆ 2 ವರ್ಷ ಆಗಿದೆ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಮಾತನಾಡಿ, ಮಹಿಳೆಯರನ್ನು ಮೀಟರ್ ಬಡ್ಡಿ ದಂಧೆಯಲ್ಲಿ ರಕ್ತ ಹೀರುತ್ತಿದ್ದ ಖಾಸಗಿ ಫೈನಾನ್ಸ್ಗಳಿಂದ ರಕ್ಷಣೆ ಮಾಡಿ ಕಡಿಮೆ ಬಡ್ಡಿ ದರದಲ್ಲಿ 1 ಲಕ್ಷದಿಂದ 10 ಲಕ್ಷದವರೆಗೂ ಕೃಷಿ ಹಾಗೂ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲವನ್ನು ನೀಡಿದಂತಹ ಜಿಲ್ಲಾ ಸಹಕಾರ ಬ್ಯಾಂಕ್ಗೆ ಶೀಘ್ರದಲ್ಲಿಯೇ ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿಯನ್ನು ನೇಮಕ ಮಾಡಿ ಅಧಿಕಾರಿಗಳು ನ್ಯಾಯಾಲಯದಲ್ಲಿ ಬಾಕಿ ಇರುವ ನಿರ್ದೇಶಕರ ಚುನಾವಣಾ ಪ್ರಕ್ರಿಯೆಗೆ ದಾಖಲೆಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು. ಪ್ರದೇಶದ ರೈತ ಕೂಲಿ ಕಾರ್ಮಿಕರು, ಮಹಿಳೆಯರು, ಸ್ವಾಭಿಮಾನದ ಮಹಿಳೆಯರು ತಾವು ಕಷ್ಟಪಟ್ಟಾದರೂ ದುಡಿದು ಈ ಒಂದು DCC ಬ್ಯಾಂಕಲ್ಲಿ ಪಡೆದಿರುವಂತಹ ಸಾಲವನ್ನು ಮರುಪಾವತಿ ಮಾಡ್ತೀವಿ, ಆ ಮರುಪಾವತಿ ಮಾಡಿರುವ ಸಾಲವನ್ನು ನಮಗೆ ಮತ್ತೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೊರತು ಯಾರೋ ಬಲಾಢ್ಯ ಶ್ರೀಮಂತರು 10 ಲಕ್ಷದಿಂದ 25-30 ಕೋಟಿ ತಗೊಂಡು ನಾವು ಕಟ್ಟಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ಹೋಗೋಂಥ ರೈತ ಮತ್ತು ಕೂಲಿ ಕಾರ್ಮಿಕರು ನಾವಲ್ಲ. ನಮ್ಮ ಬ್ಯಾಂಕನ್ನು ನಾವು ಉಳಿಸಿಕೊಳ್ಳುವ ಬಡವರ ಬ್ಯಾಂಕ್ ಇದು. ಅದರಂತೆ ಸ್ವಾಭಿಮಾನದ ಬದುಕು ನೀಡಿರುವ ಡಿಸಿಸಿ ಬ್ಯಾಂಕ್ನಿಂದ ಪಡೆದಿರುವ ಸಾಲವನ್ನು ಯಾವುದೇ ಅಡೆತಡೆ ಇಲ್ಲದೆ ನಿಯತ್ತಾಗಿ ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿರುವ ರೈತರಿಗೆ ಹಾಗೂ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಮಾಡಲು ಅಧಿಕಾರಿಗಳು ಏಕೆ ವಿಳಂಬ ಮಾಡುತ್ತಿದ್ದೀರಾ? ರಾಜಕೀಯ ವ್ಯಕ್ತಿಗಳ ಒತ್ತಡವೇ ಇಲ್ಲವೇ ಖಾಸಗಿ ಫೈನಾನ್ಸ್ ಮಾಲೀಕರ ಜೊತೆ ಆಡಳಿತದ ಅಧಿಕಾರಿಗಳು ಶಾಮೀಲಾಗಿದ್ದಾರೆಯೇ ಎಂದು ಪ್ರಶ್ನೆ ಮಾಡಿದರು. ಮನವಿ ಸ್ವೀಕರಿಸಿದ ವ್ಯವಸ್ಥಾಪಕಿ ಅಶ್ವಿನಿ, ರೈತ ಕೂಲಿ ಕಾರ್ಮಿಕರು, ಸ್ತ್ರೀಶಕ್ತಿ ಸಂಘಗಳು ಮರುಪಾವತಿ ಮಾಡಿರುವ ಸಾಲವನ್ನು ಮತ್ತೆ ಶೀಘ್ರದಲ್ಲಿಯೇ ವಿತರಣೆ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಹೋರಾಟದಲ್ಲಿ ಜಿಲ್ಲಾಧ್ಯಕ್ಷ ಇ ಕಂಬಳಿ ಮಂಜುನಾಥ್, ಮರಗಲ್ ಶ್ರೀನಿವಾಸ್, ಆಂಜಿನಪ್ಪ, ಗಿರೀಶ್, ವೆಂಕಟೇಶಪ್ಪ, ಕುವ್ವಣ್ಣ, ನರಸಿಂಹಪ್ಪ, ನಾರಾಯಣಗೌಡ, ಚಂದ್ರಪ್ಪ, ಸುಪ್ರಿಂಚಲ, ಯಲ್ಲಪ್ಪ, ಭಾರತಿ ಮುಂತಾದವರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಸುಮಾರು 1 ತಿಂಗಳಿಂದ ಸುರಿಯುತ್ತಿರುವ ಮಳೆಯಿಂದ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುವ ಆತಂಕವಿದೆ. ಎಲ್ಲೆಂದರಲ್ಲಿ ನೀರು ನಿಂತು ಸೊಳ್ಳೆಗಳಿಂದ ಡೆಂಗ್ಯೂ ರೋಗಗಳು ಹರಡುವ ಅಪಾಯ ಹೆಚ್ಚುತ್ತಿದೆ. ಜಿಲ್ಲೆಯಲ್ಲಿ ಆಗಸ್ಟ್ ತಿಂಗಳೊಂದರಲ್ಲೇ 11 ಪ್ರಕರಣಗಳು ಕಾಣಿಸಿಕೊಂಡಿದ್ದು, ಮುಂಜಾಗ್ರತೆ ಕೈಗೊಂಡಿರುವ ಆರೋಗ್ಯ ಇಲಾಖೆ ವಾರಕ್ಕೆ 2 ಬಾರಿ ಲಾರ್ವಾ ಚೆಕಪ್ ಮಾಡಿಸುತ್ತಿದ್ದಾರೆ. ಕಳೆದ 1 ತಿಂಗಳಿಂದ ಸುರಿಯುತ್ತಿರುವ ಮಳೆಯಿಂದ ಮನೆಗಳ ಸುತ್ತಮುತ್ತಲ ಖಾಲಿ ಜಾಗದಲ್ಲಿ ನೀರು ನಿಂತು ಟೈರ್ ಟ್ಯೂಬ್ ಒಡೆದ ಚಿಪ್ಪು ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ತುಂಬಿದ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಹರಡುವಿಕೆ ಹೆಚ್ಚಾಗುತ್ತಿದೆ. ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಡೆಂಗ್ಯೂ ರೋಗದಿಂದ ದೂರವಿರಿ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಜಿಲ್ಲೆಯಲ್ಲಿ ಜನವರಿಯಿಂದ ಜುಲೈವರೆಗೂ 17 ಜನರಿಗೆ ಡೆಂಗ್ಯೂ ಜ್ವರವು ಬಂದಿದ್ದು, ಆಗಸ್ಟ್ 1ರಿಂದ ಇದುವರೆಗೂ 11 ಪ್ರಕರಣಗಳು ವರದಿಯಾಗಿದ್ದು, ಒಟ್ಟು 28 ಪ್ರಕರಣಗಳಾಗಿವೆ. ಅವರೆಲ್ಲರೂ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟದಲ್ಲಿ ತಲಾ 8,
ಬಾಗೇಪಲ್ಲಿ ಚಿಂತಾಮಣಿಯಲ್ಲಿ ತಲಾ 4, ಗೌರಿಬಿದನೂರಿನಲ್ಲಿ 3 ಮತ್ತು ಗುಡಿಬಂಡೆಯಲ್ಲಿ 1 ಪ್ರಕರಣ ವರದಿಯಾಗಿದೆ. ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟ ತಾಲೂಕುಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗುತ್ತಿವೆ. ಕಾಪಾಡ್ಕೊಳ್ತಕ್ಕಂಥದ್ದು, ನೀರೇನಾರು ನಿಂತಿದ್ರೆ ಅದನ್ನು ಖಾಲಿ ಮಾಡಿಸ್ತಕ್ಕಂಥದ್ದು, ಮನೇಲಿ ಶೇಖರಣೆ ಆಗಿರ್ತಕ್ಕಂಥ ಡ್ರಮ್ ಇರ್ಬೋದು, ಬ್ಯಾರಲ್ ಇರ್ಬೋದು, ನೀರಿನ ತೊಟ್ಟೆಗಳು ಇರ್ಬೋದು, ವಾಟರ್ ಕೂಲರ್ ಇರ್ಬೋದು, ಫ್ಲವರ್ ಪಾಟ್ಸ್ ಇರ್ಬೋದು, ಅಥವಾ ಇನ್ನಿತರ ಪ್ಲಾಸ್ಟಿಕ್ ಟೈರ್ಗಳಿರ್ಬೋದು ಅಥವಾ ಒಳಕಲ್ಗಳಿರ್ಬೋದು. ಸೊ ಆ ಥರದ್ದು ಏನಾರು ಇತ್ತು ಅಂತಂದರೆ ಕನಿಷ್ಠ ವಾರಕ್ಕೊಂದ್ಸಲ ತೊಳೆದು ಸ್ಕ್ರಬ್ಬಿಂಗ್ ಅಂತ ಹೇಳ್ತೀವಿ, ಅದನ್ನು ಉಜ್ಬೇಕು. ಚೆನ್ನಾಗಿ ಉಜ್ದನ ಹಂಗೆ ಕ್ಲೀನ್ ಮಾಡಿ ತುಂಬಿಸ್ಕೊಂಡ್ರೆ ಪುನಃ ಸೊಳ್ಳೆಯಲ್ಲಿ ಮೊಟ್ಟೆ ಅಂಟ್ಕೊಂಡಿರ್ತಕ್ಕಂಥ ಮೊಟ್ಟೆ ಕೂಡ ಪುನಃ ಜೀವ ಬರ್ತದೆ. ಸೊ ಅದರಿಂದ ಸ್ಕ್ರಬ್ಬಿಂಗ್ ಮಾಡಿ ಒಣಗಿಸಿ ನೀರು ತುಂಬಿಕೊಳ್ತಕ್ಕಂಥದ್ದು ಮಾಡಿದ್ರೆ ನಮ್ಮ ಜಿಲ್ಲೆಯನ್ನು ಡೆಂಗು ಮುಕ್ತ ಜಿಲ್ಲೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಸರಿ, ಬಾಗೇಪಲ್ಲಿ ತಾಲೂಕಲ್ಲಿ ಜನವರಿಯಿಂದ ಇಲ್ಲಿವರೆಗೆ 4 ಪ್ರಕರಣ, ಆಗಸ್ಟ್ ಮಾಯಲ್ಲಿ 1, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 8 ಪ್ರಕರಣಗಳಾಗಿದೆ, ಆಗಸ್ಟ್ ಮಾಯಲ್ಲಿ 3 ಪ್ರಕರಣ, ಚಿಂತಾಮಣಿ ತಾಲೂಕಲ್ಲಿ ಒಟ್ಟು ಜನವರಿಯಿಂದ ಇಲ್ಲಿವರೆಗೆ 4, ಆಗಸ್ಟ್ ಮಾಯಲ್ಲಿ 1, ಗೌರಿಬಿದನೂರು ತಾಲೂಕಲ್ಲಿ ಜನವರಿಯಿಂದ ಆಗಸ್ಟ್ವರೆಗೆ 3, ಈ ಆಗಸ್ಟ್ ಮಾಯಲ್ಲಿ 1 ಪ್ರಕರಣ, ಗುಡಿಬಂಡಲ್ಲಿ ಜನವರಿಯಿಂದ ಇಲ್ಲಿವರೆಗೆ 1, ಆದರೆ ಆಗಸ್ಟಲ್ಲಿ ಯಾವುದೂ ಪ್ರಕರಣ ವರದಿಯಾಗಿಲ್ಲ, ಶಿಡ್ಲಘಟ್ಟದಲ್ಲಿ ಆಗಸ್ಟ್ ಒಂದೇ ತಿಂಗಳಲ್ಲಿ 5 ಪ್ರಕರಣ ವರದಿಯಾಗಿದೆ, ಒಟ್ಟು ಜನವರಿಯಿಂದ ಇಲ್ಲಿವರೆಗೆ 8, ಒಟ್ಟು ನಮ್ಮ 6 ತಾಲೂಕುಗಳಿಂದ 28 ಪ್ರಕರಣಗಳು ವರದಿಯಾಗಿರುತ್ತದೆ. ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಅಥವಾ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗೆ ಅನುಗುಣವಾಗಿ ತಜ್ಞ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬೇಕು. ಸೊಳ್ಳೆಗಳ ನಿಯಂತ್ರಣವೇ ಡೆಂಗ್ಯೂ ಜ್ವರದ ಹತೋಟಿಗೆ ಮುಖ್ಯ ವಿಧಾನ. ಈ ಸೊಳ್ಳೆಗಳು ಮನೆಗಳಲ್ಲಿ ಶೇಖರಿಸಿಡುವ ಸಿಮೆಂಟ್ ತೊಟ್ಟಿ, ಟೈರ್ಗಳು ಮುಂತಾದ ಕಡೆ ಶೇಖರಣೆಯಾಗುವ ನೀರಿನಲ್ಲಿ ಉತ್ಪತ್ತಿಯಾಗುವುದರಿಂದ ಇವುಗಳ ಬಗ್ಗೆ ಹೆಚ್ಚಿನ ಗಮನವಿಟ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದರಿಂದ ತಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಹಾಗೂ ಉಚಿತ ಆರೋಗ್ಯ ಸಹಾಯವಾಣಿ 104ಗೆ ಸಂಪರ್ಕಿಸಬಹುದೆಂದು ತಿಳಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಧರ್ಮಸ್ಥಳದ ಬಗ್ಗೆ ನಡೆಯುತ್ತಿರುವ ಅಪಪ್ರಚಾರವನ್ನು ಖಂಡಿಸಿ ಆಗಸ್ಟ್ 23ರಂದು ಶನಿವಾರ ನಾಳೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಕ್ಷೇತ್ರದ ಜನತೆಯೊಂದಿಗೆ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದೇವೆ ಎಂದು ಕಾಂಗ್ರೆಸ್ ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ, ನೆಲಮಂಗಲ ತಾಲೂಕಿನ ಮತ್ತು ನಮ್ಮ ಪಕ್ಷದ ಕೀರ್ತಿಯನ್ನ ಧರ್ಮಸ್ಥಳದಲ್ಲಿ ನೀವು ಎತ್ತಿ ಹಿಡಿಬೇಕು. ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಇತ್ತೀಚೆಗೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಪೀಠಕ್ಕೆ ಅಪಪ್ರಚಾರ ಮಾಡುತ್ತಿರುವುದು ಸರಿಯಲ್ಲ. ಈ ರೀತಿಯ ಷಡ್ಯಂತರಕ್ಕೆ ತಿಲಾಂಜಲಿ ಇಡಬೇಕು. ಧರ್ಮ, ದೇವರ ಮೇಲೆ ಧರ್ಮಸ್ಥಳದ ಬಗ್ಗೆ ಜನಸಾಮಾನ್ಯರು ಇಟ್ಟಿರುವ ಭಕ್ತಿ ಭಾವಕ್ಕೆ ಚ್ಯುತಿ ತರಬಾರದು ಎಂದು ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು. ಆಗಸ್ಟ್ 23ರಂದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 150 ಕಾರುಗಳಲ್ಲಿ ನಾವು ಹಾಗೂ ನಮ್ಮ ಪಕ್ಷದ ಮುಖಂಡರು ಧರ್ಮಸ್ಥಳ ಚಲೋ ಮಾಡಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನು ಭೇಟಿ ಮಾಡಿ ಅವರ ಜೊತೆ ನಾವಿದ್ದೇವೆ ಎಂದು ಧೈರ್ಯ ತುಂಬುವ ಕೆಲಸ ಮಾಡಲಿದ್ದೇವೆ. ಶನಿವಾರ ನಮ್ಮ ಜೊತೆ ಬರಲಿರುವ ಸಾರ್ವಜನಿಕರು, ಭಕ್ತರು ನಮ್ಮ ಪಕ್ಷದ ಮುಖಂಡರನ್ನು ಭೇಟಿ ಮಾಡಿ ಅಥವಾ ಕರೆ ಮಾಡಿ ನೋಂದಣಿ ಮಾಡಿಸಬಹುದು ಎಂದು ಮನವಿ ಮಾಡಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು. ಎಲ್ಲರೂ ಸಹ ಊರ್ ಕಡೆ ಗೊತ್ತಾಗ್ತಕ್ಕಂಥದ್ದೇ ನಾವೆಲ್ಲ ಮೆಂಟಲಿ, ಮಾನಸಿಕವಾಗಿ ತಯಾರಾಗಿರ್ಬೇಕು. ನೀವು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತಂದ್ರೆ ಸ್ವಇಚ್ಛೆಯಿಂದ ಹೋಗ್ಬೋದು, ಆದ್ರೆ ಒಟ್ಟಾಗಿ ಹೋಗ್ಬೇಕಾದ್ರೆ ಶಿಸ್ತಿಂದ ಹೋಗ್ಬೇಕು, ಎಲ್ಲ ಒಟ್ಟಿಗೆ ಇರಬೇಕು. ಕಾರು ಬೇರೆ ತರದ್ದು ಇದು ಇಡೀ ರಾಜ್ಯ, ಇದು ರಾಜ್ಯ ಮಟ್ಟದ ಸುದ್ದಿ ಆಗದೆ. ನಾನು ಅನೌನ್ಸ್ ಮಾಡಿದ ಮಾರನೆಗೆ ನಾನು ಅಸೆಂಬ್ಲಿಗೆ ಹೋಗಕ್ಕೆ 1 ಅವರ್ ಆಯ್ತು. ನೀವು ವಿಧಾನಸೌಧ ಎಂಟ್ರಿಯಾಗಿ ಅಸೆಂಬ್ಲಿಗೆ ಹೋಗ್ತೀನಿ ಅಂದ್ರೆ ಬಿಡಲಿಲ್ಲ. ಅಷ್ಟು ಮೀಡಿಯಾಗಳು, ಎಲ್ಲಾ ಮೀಡಿಯಾಗಳು ಸ್ಟೇಟ್ ನ್ಯೂಸ್ ಆಗಿ ಕವರ್ ಮಾಡೋದು. ಅವತ್ತು ಎಲ್ಲ ಸ್ಟೇಟ್ ಮೀಡಿಯಾದವ್ರು ಬರ್ತಾರೆ. ಸಾಧ್ಯವಾದ್ರೆ ನಾನು ಈ ಸಂದರ್ಭದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಕೆ ಕೃಷ್ಣಪ್ಪ, ಜಗದೀಶ್, ಎಂಕೆ ನಾಗರಾಜ್, ನಗರಸಭೆ ಸದಸ್ಯ ಪ್ರದೀಪ್, ಕಾಂಗ್ರೆಸ್ ಮುಖಂಡರಾದ ಪ್ರಕಾಶ್ ಬಾಬು, ದೊಡ್ಡೇರಿ, ಚಂದ್ರಶೇಖರ್ ಇನ್ನಿತರರು ಇದ್ದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಕಾರು ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದ ಸಂದರ್ಭದಲ್ಲೇ ಸಂಸದ ಸುಧಾಕರ್ ವಿರುದ್ಧ ಮಾನಹಾನಿಕರ ಪೋಸ್ಟರ್ ಅಳವಡಿಸಲು ಮುಂದಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಕಾರನ್ನು ತಡೆದು ವಿರೋಧ ವ್ಯಕ್ತಪಡಿಸಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಗರಸಭಾ ಅಧ್ಯಕ್ಷ ಗಜೇಂದ್ರ ಮತ್ತಿತರ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ನ್ಯಾಯಾಲಯ ಗಜೇಂದ್ರರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ.
ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಗಜೇಂದ್ರ, ನಗರಸಭಾ ಸದಸ್ಯರ ಪತಿ ಮುನಿರಾಜು, ಶೋಭಾ, ರವಿಕುಮಾರ್ ಮುಂತಾದವರ ವಿರುದ್ಧ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ದಾಖಲಿಸಿದ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ್ದು ತನಿಖಾಧಿಕಾರಿಗೆ ಸಹಕರಿಸುವಂತೆ ನ್ಯಾಯಾಲಯ ಸೂಚಿಸಿದೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಕಾರ್ ಡ್ರೈವರ್ ಬಾಬು ನೇಣಿಗೆ ಶರಣಾದ ವೇಳೆ ಆತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರನ್ನ ಉಲ್ಲೇಖಿಸಿ ಡೆತ್ ನೋಟ್ನಲ್ಲಿ ಬರೆದಿಟ್ಟ ಕಾರಣ ಅವರನ್ನ A1 ಆರೋಪಿಯನ್ನಾಗಿ ಪ್ರಕರಣದಲ್ಲಿ ಸಿಲುಕಿ. ಆ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಸಂಸದರಿಗೆ ಅವಮಾನಿಸಿ ಪೋಸ್ಟರ್ ಅಂಟಿಸಲು ತಯಾರಾಗಿದ್ದ ವೇಳೆ ರೆಡಿ ಹ್ಯಾಂಡ್ ಆಗಿ ಬಸ್ ನಿಲ್ದಾಣದಲ್ಲೇ ಕಾರು ಅಡ್ಡಗಟ್ಟಿ ಕಾರಿನಲ್ಲಿದ್ದ ಪೋಸ್ಟರ್ಗಳ ಸಹಿತ ಗಜೇಂದ್ರ ಮತ್ತು ತಂಡ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದರು. ಈ ಪ್ರಕರಣದಲ್ಲಿ ದೂರು ಪ್ರತಿ ದೂರುಗಳು ದಾಖಲಾಗಿದ್ದು ಪೋಸ್ಟರ್ ಸಾಗಿಸುತ್ತಿದ್ದವರ ಮೇಲೆ ಪ್ರಕರಣ ದಾಖಲಾಗಿದ್ದರೆ ಮತ್ತೊಂದೆಡೆ ನಮ್ಮನ್ನು ಗಜೇಂದ್ರ ಮತ್ತಿತರರು ಕೊಲ್ಲಲು ಯತ್ನಿಸಿದ್ದಾರೆ ಎಂದು ಪ್ರತಿದೂರು ನೀಡಿದ್ದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ನಗರಸಭೆ ಅಧ್ಯಕ್ಷ ಗಜೇಂದ್ರ, ಮುನಿರಾಜು, ಶೋಭಾ, ರವಿಕುಮಾರ್ ಮುಂತಾದವರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಆರೋಪಿಗಳು ತಲೆಮರೆಸಿಕೊಂಡಿದ್ದರು. ಜಿಲ್ಲಾ ಸತ್ರ ನ್ಯಾಯಾಲಯ ಗುರುವಾರ ಜಾಮೀನು ಮಂಜೂರು ಮಾಡಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರವು ಕ್ಷೇತ್ರವಾರು ಅನುದಾನ ಬಿಡುಗಡೆಯಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚು ಅನುದಾನ ಹಾಗೂ ಜೆಡಿಎಸ್ ಬಿಜೆಪಿ ಶಾಸಕರಿಗೆ ಕಡಿಮೆ ಅನುದಾನ ನೀಡುತ್ತಿದೆ. ನಮ್ಮ ಕ್ಷೇತ್ರದಲ್ಲಿ ನಾವು ತಲೆ ಎತ್ತಿ ಓಡಾಡದಂತಾಗಿದೆ ಎಂದು ಅನುದಾನ ತಾರತಮ್ಯದ ಬಗ್ಗೆ ಸದನದಲ್ಲಿ ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಅವರು ತೀವ್ರ ಅಸಮಾಧಾನವನ್ನು ಹೊರಹಾಕಿದರು. ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಅನುದಾನ ನೀಡದೆ ಕಾಂಗ್ರೆಸ್ ಸರ್ಕಾರವು ದ್ವೇಷದ ರಾಜಕಾರಣ ಮಾಡುತ್ತಿದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ಅವರು ಸದನದಲ್ಲಿ ಗಂಭೀರ ಆರೋಪ ಮಾಡಿದರು. ಪಿಡಬ್ಲ್ಯೂಡಿ ಇಲಾಖೆಯ ಎಸ್ಎಚ್ಡಿಪಿ ಯೋಜನೆಯಡಿ ರಸ್ತೆಗಳ ನಿರ್ಮಾಣ, ಅಭಿವೃದ್ಧಿಗೆ ಕಾಂಗ್ರೆಸ್ ಶಾಸಕರಿಗೆ ತಲಾ 25 ಕೋಟಿ ರು ಅನುದಾನ ನೀಡಿದರೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಶಾಸಕರಿಗೆ ತಲಾ ಕೇವಲ 10 ಕೋಟಿ ರು ಮಾತ್ರ ನೀಡಲಾಗಿದೆ. ಎಂಡಿಆರ್ ಯೋಜನೆಯಡಿ ನಮಗೆ 8 ಕೋಟಿ ರು ಅನುದಾನ ಸಿಕ್ಕರೆ ಕಾಂಗ್ರೆಸ್ ಶಾಸಕರಿಗೆ 15-20 ಕೋಟಿ ರು ಅನುದಾನ ನೀಡಲಾಗಿದೆ ಎಂದು ಅನುದಾನ ತಾರತಮ್ಯದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ, ನಮ್ಮ ಕ್ಷೇತ್ರದ ಜನರಿಗೆ ನಾವು ಉತ್ತರ ಕೊಡಲು ಆಗುತ್ತಿಲ್ಲ. ನಿಮ್ಮಿಂದ ಆದರೆ ಎಲ್ಲ ಕ್ಷೇತ್ರಗಳಂತೆ ನಮಗೂ ಸಮಾನ ಅನುದಾನ ಕೊಡಿ, ಇಲ್ಲವೇ ನಮ್ಮನ್ನು ಬರಲೇಬೇಡಿ ಎಂದು ಹೇಳಿಬಿಡಿ. ನಾವು ಸದನಕ್ಕೆ ಬರೋದೇ ಇಲ್ಲ ಎಂದು ಅನುದಾತ ತಾರತಮ್ಯದ ಬಗ್ಗೆ ಸದನದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ತಕ್ಷಣ ಸ್ಟಾರ್ಟ್ ಆಯ್ತು. 2 ವರ್ಷ 3 ತಿಂಗಳ ಅವಧಿ ಮುಗಿದ್ರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಎಲ್ಲ ಇಲಾಖೆ ಸಂಬಂಧಪಟ್ಟಂಗೆ ಇವತ್ತು ಅನುದಾನ ಕೊಡ್ತಕ್ಕಂಥದ್ದು ತಾರತಮ್ಯ ನಡೀತಾ ಇದೆ. ಅಧ್ಯಕ್ಷರೇ, ಮನೆ ಅಧ್ಯಕ್ಷರೇ, ಕಾಲಿಂಗ್ ಅಟೆನ್ಷನ್ ಬರ್ತಾರೆ. ಈಗ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 40,000 ಜನಸಂಖ್ಯೆ ಅಲ್ಪಸಂಖ್ಯಾತರು ಇರತಕ್ಕಂಥ ಕ್ಷೇತ್ರ. ಮಾನ್ಯ ಅಧ್ಯಕ್ಷರೇ, ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸುಮಾರು 65,000 ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ವಿದ್ಯಾರ್ಥಿಗಳು ಮುಂಜಾನೆ ಮತ್ತು ಸಂಜೆ 2 ಗಂಟೆಗಳ ಕಾಲ ಕ್ರೀಡೆಯಲ್ಲಿ ಪಾಲ್ಗೊಂಡರೆ ಅವರ ಆರೋಗ್ಯ ಸದೃಢಗೊಳ್ಳುತ್ತದೆ, ಹಾಗೆ ಅವರ ಮಾನಸಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಎಂದು ಹಿರಿಯ ಕ್ರೀಡಾಪಟು ಆರ್ ಅಶೋಕ್ ಕುಮಾರ್ ಅಭಿಪ್ರಾಯಪಟ್ಟರು. ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಬಿಂತುಲ್ ಉದಾ ಪ್ರೌಢಶಾಲೆ ಅಲಿಪುರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ತೊಂಡೇಬಾವಿ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಹಿರಿಯ ಕ್ರೀಡಾಪಟು ಆರ್ ಅಶೋಕ್ ಕುಮಾರ್ ಚಾಲನೆ ನೀಡಿ ಮಾತನಾಡಿ, 70 ದಶಕದಿಂದ ನಮ್ಮ ತಾಲೂಕು ಕ್ರೀಡೆಗಳಿಗೆ ಖ್ಯಾತಿ ಪಡೆದಿದ್ದು, ಆ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡೆ ಹುಮ್ಮಸ್ಸು ಹೆಚ್ಚಿನ ರೀತಿಯಲ್ಲಿ ಇತ್ತು. ಅಂದಿನ ಕಾಲದ ವಿದ್ಯಾರ್ಥಿಗಳು ಇಂದು ರಾಜ್ಯ ವ್ಯಾಪ್ತಿಯಲ್ಲಿ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಂದಿನ ವಿದ್ಯಾರ್ಥಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ತಮ್ಮ ಮೊಬೈಲ್ ಪಕ್ಕಕ್ಕೆ ಇಟ್ಟು 2 ಗಂಟೆಗಳ ಕಾಲ ಆಟದಲ್ಲಿ ಮಗ್ನರಾದರೆ ಅವರ ಆರೋಗ್ಯ ಸದೃಢಗೊಳ್ಳುತ್ತದೆ. ಕ್ರೀಡೆ ಆಡುವುದನ್ನು ನೋಡಿದರೆ ಆಟ ಆಡಿದಷ್ಟು ಸಂತೋಷ, ಉಲ್ಲಾಸ ನಮ್ಮಲ್ಲಿ ಉಂಟಾಗುತ್ತದೆ ಎಂದು ತಮ್ಮ ಬಾಲ್ಯದ ಆಟಗಳನ್ನು ನೆನೆಸಿಕೊಂಡರು. ಹೆಸರನ್ನು ತರುವಂತ ಕಾರ್ಯವನ್ನು ನಾವು ಮಾಡಬಹುದು ಅಂತ ಹೇಳಿದ್ರೆ ಅದು ಕ್ರೀಡೆಯಲ್ಲಿ ಸಾಧ್ಯ ಇದೆ ಅಂತ ಹೇಳಿ ನಾನಂತೂ ಭಾವಿಸಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಹಾಗೆ ಎಲ್ಲ ಶಿಕ್ಷಕರ ವೃಂದದವರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವೇಳೆ ವೈಕೆ ಪ್ರಕಾಶ್, ಬಿಂತುಲ್ ಉದಾ ಶಾಲೆಯ ಮುಖ್ಯ ಶಿಕ್ಷಕರಾದ ಮಂಜುನಾಥ್, ಸಮಾಜ ಚಿಂತಕ ಬೊಮ್ಮಸಂದ್ರ ವೆಂಕಟೇಶ್,
ಜಿಪಿ ಪ್ರಕಾಶ್, ಎಂ ಶ್ರೀನಿವಾಸ್ ಹಾಗೂ ದೈಹಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ 2 ತಾಲೂಕುಗಳ ಆಡಳಿತ ವತಿಯಿಂದ ಗೌರಿ ಗಣೇಶ ಹಬ್ಬದ ಸಿದ್ಧತೆ ಕುರಿತು ಅಧಿಕಾರಿಗಳು ಮತ್ತು ವಿವಿಧ ಕೋಮುಗಳ ಮುಖಂಡರೊಂದಿಗೆ ಶಾಂತಿ ಸಭೆಯನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಯಿತು. ಮತ್ತೆ ನಮ್ಮ ಸಿಪಿಎಸ್ ಫಸ್ಟ್ ಡೇ, ಥರ್ಡ್ ಡೇ, ಎವ್ರಿ ಡೇ ಪೂರ್ಣಿಮಾ ಮೇಡಮ್, ಮಂಚನಹಳ್ಳಿ ತಾಲೂಕು ದಂಡಾಧಿಕಾರಿ. ಗೌರಿಬಿದನೂರಿನಲ್ಲಿ ಆಯೋಜಿಸಿದ್ದ ಶಾಂತಿ ಸಭೆಯಲ್ಲಿ ಹಬ್ಬಕ್ಕೆ ಮುಂಚೆ ಪಿಒಪಿ ಗಣಪತಿಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲು ಅಧಿಕಾರಿಗಳು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಬೇಕು. ತಪ್ಪಿದ್ದಲ್ಲಿ ಅವುಗಳನ್ನು ತೆರವುಗೊಳಿಸಬೇಕು. ಪರಿಸರ ಸ್ನೇಹಿ ಗಣಪತಿಗಳನ್ನು ಮಾತ್ರ ಮಾರಾಟ ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು. ಯಾವುದೇ ಆಯೋಜಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಇದೆಯಾ ಇಲ್ಲವೇ ಎಂದು ಪರಿಶೀಲನೆ ಮಾಡಿಕೊಂಡು ಅವರಿಗೆ ಅನುಮತಿ ನೀಡಬೇಕು ಎಂದು ತಹಸೀಲ್ದಾರ್ ಅರವಿಂದ್ ಸೂಚಿಸಿದರು. ಡೆಸಿಬಲ್ಸ್, ಸ್ಪೆಸಿಫಿಕ್ ಡೆಸಿಬಲ್ಸ್ ಇರುತ್ತೆ, ಆ ಡೆಸಿಬಲ್ಸ್ ಸೌಂಡ್ ಮಾಡಬೇಕು, ಆ ಥರ ಇರ್ತಕ್ಕಂಥದ್ದು. ಅದಾದಮೇಲೆ ಏನು ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆರೆಗಳನ್ನ ಗುರ್ತು ಮಾಡ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಆ ಕೆರೆಗಳನ್ನ ಅಲ್ಲಿ ಅಂದಿನ ದಿವಸ ಏನು ಸ್ವಿಮ್ಮಿಂಗ್ ಮಾಡ್ತಕ್ಕಂಥದ್ದಕ್ಕೆ ಪರ್ಮಿಷನ್ ಇದೆ ಅಂಥದ್ದೆಲ್ಲ ಕಂಡೀಷನ್ಸ್. ಆಮೇಲೆ ಮೇಯ್ನು ವಿಗ್ರಹಗಳಿಗೆ ನಾವೀಗ ಹಸಿರು ವಿಗ್ರಹಗಳು, ಹಸಿರು ಗಣೇಶನ ಕೂಡಿಸ್ಬೇಕು ಅನ್ನೋದು ಒಂದು ಕಂಡೀಷನ್. ಹಸಿರು ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಶಾಂತಿ ಮತ್ತು ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಣೆ ಮಾಡಬೇಕು. ಗೌರಿಬಿದನೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುವ ಹಬ್ಬವಾಗಿದೆ. ಅದೇ ರೀತಿ ಯಾವುದೇ ಗಲಭೆಗಳಿಲ್ಲದೆ ಆಚರಣೆ ಮಾಡೋಣ ಮತ್ತು ಪೊಲೀಸ್ ಇಲಾಖೆಯ ಜೊತೆ ಸಹಕರಿಸಬೇಕು ಎಂದರು. ಮಂಚೇನಹಳ್ಳಿ ತಹಸೀಲ್ದಾರ್ ಪೂರ್ಣಿಮಾ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ 7 ಪಂಚಾಯಿತಿ ಬರುತ್ತದೆ. ಮೊದಲು ಶಾಂತಿ ಕಾಪಾಡಬೇಕು. ಇಲಾಖೆ ಕಡೆಯಿಂದ ಏನೆಲ್ಲ ಮುಂಜಾಗ್ರತಾ ಕ್ರಮಗಳು ತಿಳಿಸಿದ್ದಾರೋ ಅವುಗಳನ್ನು ಪಾಲಿಸಬೇಕು. ಎಲ್ಲ ರೀತಿಯ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಈಗಾಗಲೇ ಎಲ್ಲ ಇಲಾಖೆಗಳ ಸಮನ್ವಯ ಸಮಿತಿ ರಚಿಸಲಾಗಿದೆ. ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕವಾಗಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡುವಂತಿಲ್ಲ ಎಂದರು. ಗಣೇಶ ಹಬ್ಬ ಪ್ಲಸ್ ಈದ್ ಮಿಲಾದ್ ಇರೋದ್ರಿಂದ ಅವ್ರಿಗೆಲ್ಲ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಶಾಂತಿ ಕಾಪಾಡಬೇಕು, ಇನ್ನೊಂದು ಏನು ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಒಂದು ಗಣೇಶ ಹೈಟ್ ಇರ್ಬೋದು, ಮೊದಲಿಗೆ ಸೇಫ್ಟಿ ಮೆಷರ್ಸ್ನ ಯಾರು ಬಿಡಬಾರ್ದು. ಒಂದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇಂದ ಅನಾಹುತಗಳಾಗೋದಾಗಲಿ, ಇಲ್ಲಾಂದರೆ ಅಲ್ಲಿ ವಿಸರ್ಜನೆ ಟೈಮಲ್ಲಿ ಅಲ್ಲಿ ಮುಳುಗುವಂಥ, ಈಜು ಆಡುವಂಥ ಏನು ಸಿಚುವೇಶನ್ಸ್ ಬರುತ್ತೆ, ಅದರ ಸಂಬಂಧವಾಗಲಿ ಈ ಥರ ಎಲ್ಲ ಮೊದಲು ಸೇಫ್ಟಿ ಮೆಷರ್ಸ್ನ ನೋಡಿ, ಅದಾದಮೇಲೆ ಎಲ್ಲ ಇಲಾಖೆಗಳು ಇವಾಗ ನಾವು ಸಮನ್ವಯನ ಸಾಧಿಸಿದ್ದೀವಿ. ಬೆಸ್ಕೋ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಇಒ ಹೊನ್ನಯ್ಯ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ನಗರ ಠಾಣೆಯ ಪಿಎಸ್ಐ ಗೋಪಾಲ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ರಿ, ಮಂಚೇನಹಳ್ಳಿ ಠಾಣೆಯ ಪಿಎಸ್ಐ ಮೂರ್ತಿ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಮತ್ತೆ ನಮ್ಮ ಸಿಪಿಎಸ್ ಫಸ್ಟ್ ಡೇ, ಥರ್ಡ್ ಡೇ, ಎವ್ರಿ ಡೇ. ಪೂರ್ಣಿಮಾ ಮೇಡಮ್, ಮಂಚನಹಳ್ಳಿ ತಾಲೂಕು ದಂಡಾಧಿಕಾರಿ. ಚಿಕ್ಕಬಳ್ಳಾಪುರ ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನಿಂದ ರಕ್ತದಾನ ಶಿಬಿರದ ಜೊತೆಗೆ 100 ಜನ ಸಾಧಕರಿಗೆ ಗೌರವ ಸನ್ಮಾನ ಮಾಡುವ ಮೂಲಕ ತನ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಚಿಕ್ಕಬಳ್ಳಾಪುರ ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ತನ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದರು. ವಾರ್ಷಿಕೋತ್ಸವದ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ 100 ಜನ ಸಾಧಕರಿಗೆ ಸನ್ಮಾನ ನಡೆಸುವ ಮೂಲಕ ಮೊದಲ ವಾರ್ಷಿಕೋತ್ಸವ ಆಚರಿಸಿದರು. ರಕ್ತದಾನ ಶಿಬಿರಕ್ಕೆ ಡಿವೈಎಸ್ಪಿ ಶಿವಕುಮಾರ್ ಚಾಲನೆ ನೀಡಿ ಮಾತನಾಡಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ದಿನಗಳಲ್ಲಿ ಕೇವಲ ಓದಿನ ಕಡೆ ಗಮನ ಹರಿಸಿ, ನಿಮ್ಮ ಉಜ್ವಲ ಭವಿಷ್ಯಕ್ಕೆ ನಿಮ್ಮ ಶ್ರಮವೇ ಮುಖ್ಯ. ಶೈಕ್ಷಣಿಕ ದಿನಗಳಲ್ಲಿ ಪ್ರೀತಿ ಪ್ರೇಮ ಎಂಬ ಜಂಗುಳಿಯಲ್ಲಿ ಬಿದ್ದರೆ ನಿಮ್ಮ ಭವಿಷ್ಯಕ್ಕೆ ಕುತ್ತು ಗ್ಯಾರಂಟಿ. ಒಳ್ಳೆ ದಾರಿ ತೋರಿಸುವ ಸ್ನೇಹಿತರ ಜೊತೆ ಬಾಂಧವ್ಯ ಬೆಳೆಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು. ನಾವು ಕಾನೂನಲ್ಲಿ 18-20 ವರ್ಷ ಇದೆ ನಿಜ, ಆದರೆ ಆರ್ಥಿಕನ ಆರ್ಥಿಕತೆ ಮದುವೆ ಹಾಕುವಂತೇನಿಲ್ಲ. ಫಸ್ಟ್ ನೀವು ನಿಮ್ಮ ಒಂದು ದೇವದೇಶ ಏನಿದೆ ಓದಬೇಕು, ಒಂದು ನೌಕರಿಗೆ ಹೋಗ್ಬೇಕು. ಅದು ಸರ್ಕಾರ ಆಗಿರ್ಬೋದು, ಖಾಸಗಿ ಆಗಿರ್ಬೋದು,
ಯಾವುದು ಸಿಕ್ಕಿಲ್ಲ ಅಂದ್ರೆ ಒಬ್ಬ ಉತ್ತಮ ಪ್ರಜೆಯಾಗಿ ಇರಬೇಕಾಗ್ತದೆ. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಮಾತನಾಡಿ, ಸಂಸ್ಥೆ ಕಟ್ಟುವುದು ಸುಲಭ, ಆದರೆ ನಿರ್ವಹಣೆ ಕಷ್ಟದ ಕೆಲಸ. ಶೋಷಿತರಿಗೆ, ನಿರ್ಗತಿಕರಿಗೆ, ಬಡ ವಿದ್ಯಾರ್ಥಿಗಳಿಗೆ ಕೈಲಾದಷ್ಟು ನೆರವು ನೀಡಲು ಮುಂದಾಗುವ ಸಂಘ ಸಂಸ್ಥೆಗಳಿಗೆ ಮಾನಸಿಕವಾಗಿ, ಆರ್ಥಿಕವಾಗಿ ಧೈರ್ಯ ತುಂಬಬೇಕು. ಸ್ನೇಹಿತರಾದ ಶ್ರೀನಿವಾಸ್ ಸಾಮಾಜಿಕ ಕಳಕಳಿಯೊಂದಿಗೆ ಅಮ್ಮ ಎಜುಕೇಷನಲ್ ಟ್ರಸ್ಟ್ ಮುಖಾಂತರ ಸಮಾಜ ಸೇವೆ ಮಾಡಲು ಮುಂದಾಗಿದ್ದು, ಅವರ ಜೊತೆ ನಾವೆಲ್ಲರೂ ನಿಲ್ಲಬೇಕು ಎಂದರು. ಕಾರ್ಯಕ್ರಮದಲ್ಲಿ ಅಮ್ಮ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷ ಗೊಳ್ಳು ಶ್ರೀನಿವಾಸ್, ವಿಶೇಷ ಆಹ್ವಾನಿತರಾಗಿ ಮಕ್ಕಳ ತಜ್ಞ ಡಾಕ್ಟರ್ ರವಿಕುಮಾರ್, ಕಸಾಪ ಅಧ್ಯಕ್ಷ ಕೋಡಿ ರಂಗಪ್ಪ, ಟಿಎಪಿಸಿಎಂಎಸ್ ಅಧ್ಯಕ್ಷ ಆವಲಕೊಂಡರಾಯಪ್ಪ, ನಿರ್ದೇಶಕ ಈರ ಚಿನ್ನಪ್ಪ, ವಿಶ್ವ ವಿವೇಕ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಅಂಜಿ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಕಾಂಗ್ರೆಸ್ ಪಕ್ಷದ ವಶವಾಗಿದೆ. ಎಲ್ಲಾ ಚುನಾವಣೆಗಳಲ್ಲಿ ಹಣದ ಬಲದಿಂದ ರಾಜಕಾರಣ ಮಾಡಬಹುದು ಎಂಬುದು ಇಂದು ಹುಸಿಯಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅರುಂಧತಿ ಹೇಳಿದರು. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 9, ಕೆಎಚ್ಪಿ ಬಣದ ಅಭ್ಯರ್ಥಿಗಳು 3 ಹಾಗೂ ಬಂಡಾಯ ಅಭ್ಯರ್ಥಿ ಒಬ್ಬರು, ಒಟ್ಟು 32 ಜನ ಸದಸ್ಯರು ನಾಮಪತ್ರ ಸಲ್ಲಿಸಿದ್ದು, ಅವರಲ್ಲಿ 13 ಜನ ಸದಸ್ಯರು ಮಾತ್ರ ಚುನಾವಣೆಯಲ್ಲಿ ಜಯಬೇರಿ ಗಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಕೃಷ್ಣ ಟಿ ಮಾತನಾಡಿ, ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತವೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷದ ತಿಪ್ಪಣ್ಣ, ಸತೀಶ್ ಗಂಗೋಜಿ, ಉಬೇದುಲ್ಲಾ, ಕೃಷ್ಣಪ್ಪ, ಆನಂದ್ ಕೆ, ಗಂಗಮ್ಮ, ವೆಂಕಟಲಕ್ಷ್ಮಮ್ಮ, ನಂದಿನಿ ಬಿಕೆ, ಕೆಎಚ್ಪಿ ಬಣದ ಅಭ್ಯರ್ಥಿಗಳಾದ ರಾಮಕೃಷ್ಣಪ್ಪ, ಕೆ ಮೂರ್ತಿ, ನರಸಿಂಹಪ್ಪ, ಬಂಡಾಯ ಅಭ್ಯರ್ಥಿ ಒಬ್ಬರು ಗೆಲುವು ಸಾಧಿಸಿದ್ದಾರೆ. ತುಮಕೂರು ಜಿಲ್ಲೆಯ ಪಾವಗಡ ಪಟ್ಟಣದ ಪ್ರಕೃತಿ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಬುಧವಾರ ಸಂಜೆ 6 ಗಂಟೆಯಲ್ಲಿ ಕಾರಿನ ಎಂಜಿನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಘಟನೆ ನಡೆದು ಆತಂಕಕ್ಕೆ ಕಾರಣವಾಯಿತು. ಗ್ಯಾದಿಗುಂಟೆ ಗ್ರಾಮದ ವೀರೇಂದ್ರ ಅವರ ಮಾಲೀಕತ್ವದ ಟಾಟಾ ಇಂಡಿಕಾ ಕಾರಿನಲ್ಲಿ ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಂಜಿನ್ ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಪೆಟ್ರೋಲ್ ಬಂಕ್ ಸಮೀಪ ಈ ಘಟನೆ ನಡೆದಿದ್ದರಿಂದ ಕೆಲಕಾಲ ಆತಂಕದ ವಾತಾವರಣ ಉಂಟಾಯಿತು. ಆದರೆ ತಕ್ಷಣವೇ ಪಾವಗಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಸ್ಥಳೀಯರ ಸಹಕಾರದೊಂದಿಗೆ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. 6 ವರ್ಷಗಳ ಹಿಂದಿನ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರು ಯುವಕನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಕಿರಾತಕರು ಅಂದರ್. ಗಣಪನ ಹಬ್ಬಕ್ಕೆ ಯುವ ಪಡೆ ಸಜ್ಜು, ಅಂದ ಚೆಂದವಾಗಿ ಮಣ್ಣಿನಲ್ಲಿ ಮೂರ್ತಿಗಳನ್ನ ತಯಾರಿಸಿ ಬದುಕು ಕಟ್ಟಿಕೊಂಡ ಬಂಗಾಳಿಗರು. ಶಿಡ್ಲಘಟ್ಟದಲ್ಲಿ ಮುಂದುವರೆದ ಬೀದಿ ನಾಯಿಗಳ ದಾಳಿ, ಬಿಸ್ಕೆಟ್ ತರಲೆಂದು ಅಂಗಡಿಗೆ ಹೋಗಿ ಬರುವಾಗ LKG ಮಗುವಿನ ಮೇಲೆ ನಾಯಿಗಳಿಂದ ಭೀಕರ ದಾಳಿ, ವಾರದಲ್ಲೇ 2ನೇ ಬಾರಿಗೆ ಘಟನೆ. ಆಗಸ್ಟ್ 24ರಂದು ಗೌರಿಬಿದನೂರಿನಲ್ಲಿ ಬೃಹತ್ ಉದ್ಯೋಗ ಮೇಳ, 75ಕ್ಕೂ ಹೆಚ್ಚು ಕಂಪನಿಗಳು ಆಗಮನ, ಸದುಪಯೋಗ ಪಡೆದುಕೊಳ್ಳುವಂತೆ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಕರೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.